ಅಕ್ರಮ ಮರಳು ಅಡ್ಡೆಗಳ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರು, ಬಾಗಲಕೋಟೆ ಲೋಕ ತಂಡದಿಂದ ರೇಡ್ ಆಗಿರೋದು. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬಾಗಲಕೋಟೆ ಲೋಕ ತಂಡದಿಂದ ರೇಡ್ ಆಗಿರೋದು. ಬಾಗಲಕೋಟೆ ಜಿಲ್ಲೆಯ ಇಳಕಲ್, ಹುನಗುಂದ, ಬಾದಾಮಿ, ಜಮಖಂಡಿ, ಮುಧೋಳ ತಾಲೂಕಿನಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. 24 ಮರಳು ಅಡ್ಡೆಗಳ ಮೇಲೆ 28 ಲೋಕ ಅಧಿಕಾರಿಗಳು ರೇಡ್ ಮಾಡಿರೋದು. 65 ಟಿಪ್ಪರ್, 18 ಹಿಟಾಚಿ, 14 ದೋಣಿ, 6 ಟ್ರ್ಯಾಕ್ಟರ್, 1 ಜೆಸಿಬಿ ಸೀಸ್ ಆಗಿದೆ. ಅಕ್ರಮ ಮರಳು ಅಡ್ಡೆ ನಡೀತಿದ್ದ ವ್ಯಾಪ್ತಿಯ ತಹಶೀಲ್ದಾರ್ ಹಾಗೆ ಗಣಿ ಅಧಿಕಾರಿಯ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಖಾಕಿ ಪಡೆ ಯಾರೋಗಿ ಕೇಸ್ ಕೊಟ್ಟಿರೋದಲ್ಲ, ಖಾಕಿ ಪಡೆಗೆ ಅವರ ಅಕ್ರಮ ಚಟುವಟಿಕೆಗಳನ್ನ ಬಯಲಿಗೆಳೆಯುವ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮರಳು ಅಕ್ರಮ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಸಂಬಂಧಪಟ್ಟ ಹಾಗೆ ಅಲ್ಲಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಸರ್ಕಾರಕ್ಕೂ ಒಂದು ರೀತಿಯ ಲಾಸ್. ಈಗ 24 ಮರಳು ಅಡ್ಡೆಗಳ ಮೇಲೆ 28 ಲೋಕ ಅಧಿಕಾರಿಗಳು ರೇಡ್ ಮಾಡಿರೋದು. ಒಂದಷ್ಟು ವೆಹಿಕಲ್ಗಳಲ್ಲಿ ನಿಂತಿರ್ತಾವಲ್ಲ ಮರಳನ್ನ ತುಂಬಿಸ್ಕೊಂಡು ಹೋಗೋದಕ್ಕೆ, ಆ ಪ್ರಾಸೆಸ್ಗೆ ಎಲ್ಲವನ್ನ ಕೂಡ ಸದ್ಯ ವಶಪಡಿಸಿಕೊಳ್ಳಲಾಗಿದೆ. ಗಣಿ ಅಧಿಕಾರಿಯ ವಿರುದ್ಧವೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಒಂದಷ್ಟು ಹಣವನ್ನ ಕೊಟ್ಬಿಟ್ರೆ ಅಥವಾ ಲಂಚವನ್ನ ಕೊಟ್ಬಿಟ್ರೆ ಸೈಲೆಂಟ್ ಆಗಿರ್ತಾರೆ ಅನ್ನುವಂಥ ಕಾರಣಕ್ಕೂ ಏನೋ ರಾಜ್ಯದ ಬಹುತೇಕ ಕಡೆ ಇದೇ ರೀತಿಯಾದಂತಹ ಅಕ್ರಮ ಮರಳು ದಂಧೆ ನಡೀತಾನೆ ಇದೆ. ಈಗಾಗಲೇ 24 ಮರಳು ಅಡ್ಡೆಗಳ ಮೇಲೆ 28 ಲೋಕ ಅಧಿಕಾರಿಗಳು ರೇಡ್ ಮಾಡೋದ್ರ ಮೂಲಕ ಕೆಲ ವೆಹಿಕಲ್ಗಳನ್ನ ಜೊತೆಗೆ ಅಧಿಕಾರಿಗಳ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸುಮೋಟೋ ಕೇಸ್ ದಾಖಲಾಗಿದ್ದು ಅವರನ್ನ ಎಂಕ್ವೈರಿ ಮಾಡ್ತಾರೆ. ಯಾರು ಕೊಟ್ಟಿರೋದು ಪರ್ಮಿಷನ್, ಏನ್ ಕತೆ, ಜೊತೆಗೆ ಕೇವಲ ಇದೊಂದೇ ವ್ಯಾಪ್ತಿಯಲ್ಲಿ ಮಾತ್ರ ನಡೀತಾ ಇರೋದಾ, ಕೆಲವೊಂದಷ್ಟು ಆಯಾಮಗಳಲ್ಲೂ ಕೂಡ ತನಿಖೆ ಆಗತ್ತೆ. ಏನು ಮುಧೋಳ ಮತ್ತು ಬಾದಾಮಿ ತಾಲೂಕು ವ್ಯಾಪ್ತಿಯಲ್ಲಿ ನಡೀತಿರುವಂತಹ ಅಕ್ರಮ ಮರಳು ಗಣಿಗಾರಿಕೆ ನೆಲೆಗಳ ಮೇಲೆ ಬೆಂಗಳೂರಿನಿಂದ 20 ಜನ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಜೊತೆಗೆ ನಮ್ಮ ಆರಕ್ಷಕ ಇಲಾಖೆಯ ಎಲ್ಲ ಪೊಲೀಸ್ ಅಧಿಕಾರಿಗಳ ಭದ್ರತೆಯೊಂದಿಗೆ ಇವತ್ತೇನು ದಾಳಿ ಮಾಡಿ ಅಲ್ಲಿರುವಂತಹ ಮರಳು ಒಗೆಯುವಂತಹ ಯಂತ್ರಗಳನ್ನ ಮತ್ತು ವಾಹನಗಳನ್ನ ಜಪ್ತಿ ಮಾಡಿ ಪ್ರಕರಣ ದಾಖಲು ಮಾಡಿದರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಬಾಗಲಕೋಟೆ ಜಿಲ್ಲಾಧ್ಯಕ್ಷನಾಗಿ ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಈ ಹಿಂದೆ ಹುಣಗುಂದದಲ್ಲೂ ಕೂಡ ಒಂದು ಲೋಕಾಯುಕ್ತ ದಾಳಿ ಆಗಿತ್ತು. ಅದಾದ ನಂತರ ಅದ್ರ ಬಗ್ಗೆ ತೆಗೆದುಕೊಂಡ ಕ್ರಮಗಳ ಕುರಿತು ಇಲ್ಲಿವರೆಗೂ ಲೋಕಾಯುಕ್ತದಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಯಾವುದೇ ಮಾಹಿತಿ ಸಾರ್ವಜನಿಕರಿಗೆ ತಲುಪಲಿಲ್ಲ. ಇನ್ನು ಅದೇ ರೀತಿ ಈ ಲೋಕಾಯುಕ್ತ ದಾಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಿಜಗುಣ ಮಠಪತಿ. ಎಸ್ ನಿಜಗುಣ, ಒಂದು ಕಡೆ ಈಗ ಮರಳು ದಂಧೆಯನ್ನ ಅಕ್ರಮವಾಗಿ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಹೇಗೆ ಗಮನಕ್ಕೆ ಬಂತು ಈ ಘಟನೆ, ಅಥವಾ ಬೇರೆ ಕಡೆಯೂ ಕೂಡ ನಡೀತಾ ಇದೆಯಾ? ಏನೇನಾಗಿದೆ, ಡೀಟೇಲ್ಸ್ ಇದೆಯಾ? ದಯಾನ, ಏನು ಬಾಗಲಕೋಟೆ ಜಿಲ್ಲೆ ಅಂತಂದ್ರೆ ತ್ರಿವಳಿ ನದಿಗಳ ಜಿಲ್ಲೆ. ಘಟಪ್ರಭಾ, ಮಲಪ್ರಭಾ ಹಾಗೂ ಕೃಷ್ಣಾ ನದಿಯನ್ನ ಹೊಂದಿರತಕ್ಕಂತ ಜಿಲ್ಲೆ. ಈ ಒಂದು ನದಿಗಳು ಬೇಸಿಗೆ ಸಂದರ್ಭದಲ್ಲಿ ಒಡಲು ಖಾಲಿ ಬರಿದಾದ ಒಂದು ಪರಿಣಾಮ ಏನು ಮರಳು ದಂಧೆಕೋರರಿಗೆ ಒಂದು ಅಡ್ಡೆಯಾಗಿ ಮಾರ್ಪಾಟಾಗತಕ್ಕಂಥದ್ದು. ಮತ್ತೆ ಏನು ನದಿಗಳು ಜಿಲ್ಲೆಯ ಅಂತಂದ್ರೆ ಕೊನೆಯ ಭಾಗ ಅಂತಂದ್ರೆ ವಿಸ್ತೀರ್ಣದ ಕೊನೆಯ ಭಾಗವನ್ನು ಒಳಗೊಂಡಿರೋದ್ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ್ರೆ ಸ್ಥಳೀಯ ಅಧಿಕಾರಿಗಳು ಬೇರೆ ಜಿಲ್ಲೆಗಳನ್ನ ಬೌಂಡ್ರಿ ಆಗಿರ್ತಕ್ಕಂಥ ನದಿಗಳ ಮೂಲಕ ಬೇರೆ ಜಿಲ್ಲೆಗಳ ಮೂಲಕ ಒಂದು ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಇದಕ್ಕೆ ಏನು ಸ್ಥಳೀಯ ಗ್ರಾಮೀಣ ಭಾಗದ ಏನು ಪ್ರಜ್ಞಾವಂತ ಹೋರಾಟಗಾರರು ಇವರೆಲ್ಲರೂ ಕೂಡ ಒಂದು ಆಗಾಗ ಒಂದು ದೂರುಗಳನ್ನ ಅಧಿಕಾರಿಗಳಿಗೆ ನೀಡ್ತಾ ಇದ್ರು. ಆದ್ರೆ ಈ ಬಾರಿ ವ್ಯವಸ್ಥಿತವಾಗಿ ಅಂತಂದ್ರೆ ಗ್ರಾಮೀಣ ಭಾಗದ ರಸ್ತೆಗಳು ಅಕ್ರಮ ಮರಳು ದಂಧೆಯಿಂದ ಹಾನಿ ಆಗ್ತಿರೋ ಹಿನ್ನೆಲೆ ಬೆಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾರ್ವಜನಿಕ ಅತಿ ಹೆಚ್ಚಾದ ದೂರುಗಳು ದಾಖಲಾದ ಪರಿಣಾಮ ಏನು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನಿಂದ ಬಂದಿರತಕ್ಕಂತ 28 ಅಧಿಕಾರಿಗಳ ನೇತೃತ್ವದ 90 ಸಿಬ್ಬಂದಿಗಳ ತಂಡ ಪೂರ್ತಿ 24 ಗಂಟೆಗಳ ಕಾಲ ಬಾಗಲಕೋಟೆ ಜಿಲ್ಲೆ ಜಮಖಂಡಿ, ಇಳಕಲ್ ಹಾಗೂ ಬಾದಾಮಿ, ಹುನಗುಂದ ಭಾಗದಲ್ಲಿ ನಡೀತಕ್ಕಂತ ಕೃಷ್ಣಾ ಮತ್ತು ಮಲಪ್ರಭಾ, ಘಟಪ್ರಭಾ ನದಿಯ ಒಡಲಲ್ಲಿ ನಡೀತಕ್ಕಂತ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕ್ತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟು 24 ಅಕ್ರಮ ಮರಳು ಅಡ್ಡೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ದಾಳಿ ಸಂದರ್ಭದಲ್ಲಿ ಸುಮಾರು 65 ಟಿಪ್ಪರ್ಗಳನ್ನ ಅಂತಂದ್ರೆ ಮರಳು ಅಕ್ರಮವಾಗಿ ಸಾಗಾಟ ಮಾಡತಕ್ಕಂಥ ಟಿಪ್ಪರ್ಗಳನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಜೊತೆಗೆ 14 ಹಿಟಾಚಿಗಳು, 10 ಟ್ರ್ಯಾಕ್ಟರ್ಗಳು ಮತ್ತೆ ಸುಮಾರು 12 ದೋಣಿ ಅಂತಂದ್ರೆ ನದಿಯಿಂದ
ಮರಳನ್ನ ಎತ್ತಕ್ಕಂತ ದೋಣಿಯನ್ನ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸ್ಥಳೀಯವಾಗಿ ರಾತ್ರಿವರೆಗೂ ಈ ಒಂದು ತನಿಖಾ ಲೋಕ ತಂಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟು ತನಿಖೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಇಲ್ಲಿ ಆಯಾ ತಾಲೂಕಾ ವ್ಯಾಪ್ತಿ ಬರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳ ಮೇಲೆ ಒಂದು ಟೊಮೊಟೊ ಕೇಸ್ಗೂ ಕೂಡ ಒಂದು ಲೋಕ ತಂಡ ಮುಂದಾಗಿರ್ತಕ್ಕಂಥದ್ದು, ದೂರು ದಾಖಲಿಸಿಕೊಂಡು ಹೆಚ್ಚಿನ ಒಂದು ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಡಯಾನ. ಓಕೆ ನಿಜಗುಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ